ಇವತ್ತು ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಅಂತೇಳಿ ಜನ ಮಾತಾಡ್ತಾರೆ. ಆದರೆ ಏನೂ ಗೊಂದಲ ಇಲ್ಲ. ಬಹಳ ಸಿಂಪಲ್ ಆಗಿರುವಂತಹ ಈ ಎನ್ಯುಮರೇಷನ್ ಫಾರ್ಮ್, ಈ ಡೆಮೋ ಒಂದನ್ನು ನಾವು ತಯಾರಿಸಿದ್ದೇವೆ. ಒಂದು ಹೆಂಗ್ ತುಂಬಬೇಕಂತೇಳಿ 2 ನಿಮಿಷದಲ್ಲಿ ತುಂಬುವಂತ ಒಂದು ಪ್ರಕ್ರಿಯೆ ನಿಮಗೆ ತೋರಿಸ್ತೇನೆ ನಾನು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಪ್ರಕಾರ ಅಥವಾ 2002ರ ಮತದಾರರ ಪಟ್ಟಿಯ ಪ್ರಕಾರ ತುಂಬುವಂತ ಒಂದು ಸಿಂಪಲ್ ಆದಂತ ಪ್ರೊಸೆಸ್ ಇದೆ. ಯಾವುದೇ ದಾಖಲೆಗಳು ಈ ಸಂದರ್ಭದಲ್ಲಿ ಬೇಕಾಗಿಲ್ಲ. ಯಾವುದೇ ದಾಖಲೆಗಳು ಹಚ್ಚುವಂಥದ್ದು ಯಾವುದೇ ಪ್ರಕ್ರಿಯೆ ಈಗ ನಡೀತಾ ಇಲ್ಲ. ಕಾರಣ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ 1 2 3 ಸ್ಟೆಪ್ ಇದಾವೆ. ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಇದೊಂದು ನನ್ನ ಹತ್ರ ಎನ್ಯುಮರೇಷನ್ ಫಾರ್ಮ್ ಇದೆ. ಈ ಫಾರ್ಮ್ ಇದನ್ನು ನಾವು ಇಲ್ಲಿ ತುಂಬಿ ನಿಮಗೆ ತೋರಿಸ್ತೇನೆ. ಇದು 2002ರಲ್ಲಿ ಇರುವಂತ ಮತದಾರರ ಎನ್ಯುಮರೇಷನ್ ಫಾರ್ಮ್. 2002ರಲ್ಲಿ ಮತದಾರರಾಗಿರುವಂತಹ ಪರ್ವಿನ್ ಬಾನು ಕೋಲಾರ್ ಇವರ ಮತದಾರರ ಎನ್ಯುಮರೇಷನ್ ಫಾರ್ಮ್. ಇಲ್ಲಿ ಮೊದಲನೇದಾಗಿ ಅವರ ಹೆಸರು ಕೋಲಾರ್, ಅವ್ರ ಎಪಿಕ್ ಸಂಖ್ಯೆ ಅಂದ್ರೆ ವೋಟರ್ ID ಕಾರ್ಡ್ ಸಂಖ್ಯೆ 2002ರದ್ದು ಇದ್ರೆ ತುಂಬಿ BYT 1 2 3 ಏನ್ ಸಂಖ್ಯೆ ಇರುತ್ತೆ ಅದನ್ನು ತುಂಬಬೇಕು ಅಷ್ಟೇ. ಅದಾದ ನಂತರ ಅವರ ಸಂಬಂಧಿಕರ ಹೆಸರು, ತಂದೆ ಅಥವಾ ಗಂಡ ಇವ್ರು ಇರ್ತಾರೆ, ಇವ್ರದ ತುಂಬಬೇಕು. ಅಯ್ಯೋ, ಇವ್ರಿಗೆ ಏನಾಗಬೇಕು ಸಂಬಂಧ, ಪರ್ವೀನ್ ಅವರಿಗೆ ಇವ್ರು ಏನಾಗಬೇಕು ಅದು 2002ರ ಲಿಸ್ಟ್ನಲ್ಲಿ ಸೀದಾ ಸ್ಟೇಟ್ ಲೈನ್ ಅಲ್ಲಿ ಇರ್ತದೆ, ಅದೇ ತುಂಬಬೇಕು. ಗಂಡ ಇದು ಇವ್ರು ಯಾವ ಜಿಲ್ಲೆಯವರು ಇಲ್ಲಿ ಇರ್ತದೆ. 2002ರಲ್ಲಿ ನಿಮ್ದು ಮ್ಯಾಪಿಂಗ್ ಮಾಡಿರುವಂತದ್ರಲ್ಲಿಯೂ ಕೂಡ ಬರ್ತದೆ. ನಿಮಗೆ ನೆನಪು ಇರ್ತದೆ 60% ಜನರಿಗೆ ಯಾವ ಜಿಲ್ಲೆಯವರು, ಯಾವ ಭಾಗದ ಸಂಖ್ಯೆ, ಯಾವ ಪಾರ್ಟ್ ನಂಬರ್, ಯಾವ ವಿಧಾನಸಭಾ ಕ್ಷೇತ್ರ ಅಂತೇಳಿ ಗೊತ್ತಿರುತ್ತೆ. ಅದನ್ನೇ ತುಂಬಬೇಕಾಗಿರೋದು. ಬಿಜಾಪುರ ರಾಜ್ಯ, ಕರ್ನಾಟಕ ವಿಧಾನಸಭೆ ಹೆಸರು, ಅಸೆಂಬ್ಲಿ ಹೆಸರು ಬಿಜಾಪುರ ನಗರ. ಇದರದ ಭಾಗದ ಸಂಖ್ಯೆ AC ಸಂಖ್ಯೆ ಅಂದ್ರೆ ಅಸೆಂಬ್ಲಿ ನಂಬರ್, ಅಸೆಂಬ್ಲಿ ಸಂಖ್ಯೆ. ಇದು ನಮ್ದು ಬಿಜಾಪುರ ನಗರದ್ದು 221 221. ಆಮೇಲೆ ಭಾಗದ ಸಂಖ್ಯೆ, ಪಾರ್ಟ್ ನಂಬರ್, ಬೂತ್ ನಂಬರ್. ನಾವೇನಂತೀವಿ ಪಾರ್ಟ್ ಸಂಖ್ಯೆ ಅಂತೀವಿ, ಬೂತ್ ನಂಬರ್ ಅಂತೀವಿ. ಇದು 177. ಆವಾಗ ಪಾರ್ಟ್ ನಂಬರ್ ಬೇರೆ ಇತ್ತು, ಈಗ ಪಾರ್ಟ್ ನಂಬರ್ ಬೇರೆ ಇದೆ. 2002ರ ಲಿಸ್ಟ್ನಲ್ಲಿ ಅವರ ಕ್ರಮ ಸಂಖ್ಯೆ ಫಸ್ಟ್ ಬರ್ತದಲ್ಲ, ಕ್ರಮ ಸಂಖ್ಯೆ 114. ಇದು ಯಾವುದೋ ಇರ್ಬೋದು, ಅವ್ರದ್ದು ಯಾರ್ದು ನೀವು ಫಾರ್ಮ್ ತುಂಬ್ತೀರಿ ಅವ್ರದ್ದು ಈ ಭಾಗದ ಸಂಖ್ಯೆ ಇದೇ ಇರ್ತದೆ. ಬಿಜಾಪುರ ನಗರ ತುಂಬ್ತಾ ಇದ್ರೆ ಭಾಗದ ಸಂಖ್ಯೆ ಇದು ಇರ್ತದೆ. ಆಮೇಲೆ ಕ್ರಮ ಸಂಖ್ಯೆ ಅವ್ರದ್ದು ಅದು ಇರ್ತದೆ. ಯಾವ ಭಾಗದವರು ಇರ್ತಾರೆ ಅದನ್ನು ತುಂಬಬೇಕು, ಯಾವ ಕ್ರಮ ಸಂಖ್ಯೆ ಇರ್ತದೆ ಅದನ್ನು ತುಂಬಬೇಕು. ಇದು ಸೆಲ್ಫ್ ಮ್ಯಾಪಿಂಗ್, ಅವರೇ ಮಾಡ್ಕೊಂಡು 2002ರಲ್ಲಿ ಇರುವಂತ ಮ್ಯಾಪಿಂಗ್. ಇದು ನೀವು ನೋಡಿದಾಗ ಇಲ್ಲಿ ಇವ್ರದ್ದು ಈಗ ಪ್ರೆಸೆಂಟ್ ಇರೋದು ಎಲ್ಲ ಪ್ರಿಂಟ್ ಆಗಿ ಬಂದಿರುತ್ತೆ. QR ಕೋಡ್, ಹಳೆ ಫೋಟೋದಲ್ಲಿ ಏನಾದ್ರು ಡಿಫ್ರೆನ್ಸ್ ಇದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಫೋಟೋ ಕಿವಿ ಕಾಣಿಸ್ಬೇಕು. ಹಿಂಗ್ ಸ್ಟೇಟ್ ಇರುವಂತ ಒಂದು ಫೋಟೋ, ಹೊಸ ಫೋಟೋ ಅಂಟಿಸಬಹುದು. ನಿಮ್ಮ ಬಹಳ ಹಳೆ ಫೋಟೋ ಇತ್ತು, ಸರಿಯಾಗಿ ಇರಲಿಲ್ಲ ಅಂದ್ರೆ ಹೊಸ ಫೋಟೋ ಅಂಟಿಸ್ಲೇಬೇಕು. ಇದು ಒಂದಾಯ್ತು. ಆಮೇಲೆ ನಿಮ್ಮ ಜನ್ಮ ದಿನಾಂಕ 16 ಅಂದ್ರೆ ನಾ ಕಾಮನ್ ಡೇಟ್ ಆಫ್ ಬರ್ತ್ ಬರಿತಾ ಇದ್ದೀನಿ. ಅವ್ರದ್ದು ಏನೇನಿದೆ ಅವ್ರದ್ದು ದಾಖಲೆ ಪ್ರಕಾರ ಆ ಜನ್ಮ ದಿನಾಂಕ ನೀವು ಬರೀಬಹುದು. ಮತ್ತೊಂದು ವಿಷಯ, ಇದು ಆಧಾರ್ ಕಾರ್ಡ್ ಸಂಖ್ಯೆ ಕೇಳಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾವ. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಸರಿಯಾಗಿರುತ್ತೆ. ಕನ್ನಡದಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದಾಗ ಕೆಲವೊಂದು MO ಬರ್ತದೆ, MA ಬರ್ತದೆ, MH ಬರ್ತದೆ. ಸೊ ಹಂಗಾಗಿ ಇದನ್ನು ನಿಮ್ಮಲ್ಲಿ ಆಧಾರ್ ಕಾರ್ಡ್ದಲ್ಲಿ ನೀವು ಸರಿಯಾಗಿ ಮಾಡಿಸಿದ್ದೀರಿ,
ಅದರ ವೋಟರ್ ಕಾರ್ಡ್ದಲ್ಲಿ ಹಂಗೆ ಬದಲಾವಣೆ ಆಗಿರುತ್ತೆ. ಇದು ಬೇಕಂದ್ರೆ ಸರಿಯಾಗಿ ಇತ್ತಂದ್ರೆ ಆಧಾರ್ ಕಾರ್ಡಲ್ಲಿ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಆಧಾರ್ ಕಾರ್ಡಲ್ಲಿ ಸರಿಯಾಗಿತ್ತಂದ್ರೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ಗೆ ಮತ್ತು ಈ ವೋಟರ್ ಕಾರ್ಡ್ಗೆ ಮ್ಯಾಚ್ ಆಗ್ತಾ ಇದ್ರೆ ಮಾತ್ರ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಇದು ಐಚ್ಛಿಕ ಇದೆ, ಐಚ್ಛಿಕ. ಬೇಕಾದ್ರೆ ತುಂಬಬಹುದು, ಬೇಡಾದ್ರೆ ಬಿಡ್ಬೋದು. ಸೊ ನಿಮ್ಮ ಮೊಬೈಲ್ ನಂಬರ್ ಏನ್ ನಿಮ್ಮ ಮೊಬೈಲ್ ನಂಬರ್ ಇರ್ತದೆ, ಮೊಬೈಲ್ ನಂಬರ್ ಇಂಪಾರ್ಟೆಂಟು. ನಾಳೆ ಏನಾದರೂ ತಪ್ಪಾಗಿದ್ರೆ ಮೊಬೈಲ್ ನಂಬರ್ ಪ್ರಕಾರ ನಿಮ್ಗೆ ನೆಕ್ಸ್ಟ್ ಅವರು ಇದರಲ್ಲಿ ಕರೆ ಮಾಡ್ತಾರೆ, ನಿಮ್ದು ಹಿಂಗೆ ನೋಟಿಸ್ ಬಂದಿದೆ ಅಥವಾ ಚೇಂಜಸ್ ಇದೆ ಅಂತೇಳಿ. ಮೊಬೈಲ್ ನಂಬರ್ ತುಂಬಬೇಕು. ಪೋಷಕರ ಹೆಸರು, ಇವರು ತಂದೆ ಹೆಸರು, ಪೋಷಕರ ಹೆಸರು. ಎಪಿಕ್ ಕಾರ್ಡ್ ಸಂಖ್ಯೆ ನಿಮ್ಮ ಹತ್ರ ಇದ್ರೆ, ಈಗಿಂದು ಇದ್ರೆ ತುಂಬಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಇದು ಕೂಡ ಲಭ್ಯವಿದ್ದರೆ, ನಿಮ್ಮ ಹತ್ರ ಇದ್ದರೆ. ಅದಾದ ನಂತರ ತಾಯಿ ಹೆಸರು, ಇವ್ರದ್ದು ಕೂಡ ಎಪಿಕ್ ಕಾರ್ಡ್ ಅಂದ್ರೆ ಎಲೆಕ್ಷನ್ ಕಾರ್ಡ್, ಎಲೆಕ್ಷನ್ ವೋಟರ್ ಕಾರ್ಡ್ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ಬಿಟ್ಬಿಡಿ. ಇದ್ರೆ ತುಂಬಿ. ಆಮೇಲೆ ಇದರಲ್ಲಿ ಪತಿ ಪತ್ನಿ ಹೆಸರು ಅನ್ವಯವಾದರೆ ಅಂತ ಬರ್ತದೆ. ಮದುವೆ ಆಗಿದ್ರೆ ಸಂಗಾತಿಯ ಹೆಸರು ಅಂತೇಳಿ ನಿಮ್ಮ ಫಾರಮ್ನಲ್ಲಿದೆ. ಹೆಣ್ಮಗಳಿದ್ರೆ ಅವ್ರ ಗಂಡನ ಹೆಸರು, ಗಂಡಸಿದ್ರೆ ಅವರ ಹೆಂಡತಿಯ ಹೆಸರು ಅಲ್ಲಿ ಬರಿಬೇಕು. ಆಮೇಲೆ ಅವ್ರದ್ದು SCQ ನಂಬರ್ ಅಂದ್ರೆ ವೋಟರ್ ID ನಂಬರ್ ಇದ್ರೆ ತುಂಬಿ, ಲಭ್ಯವಿದ್ದರೆ. ಇರ್ಲಿಲ್ಲ ಅಂದ್ರೆ ಅದು ಕೂಡ ಬಿಡಬಹುದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದ ವಿಷಯ, ನೀವು ಇಲ್ಲಿ ನಿಮ್ಮ ಸಹಿ ಮಾಡಬೇಕು. ಇಲ್ಲಿ ಅಲ್ಲಿ ಕೆಳಗಡೆ ಈ ಒಂದು ಲೈನ್ ಇರ್ತದೆ, ಇದರಲ್ಲಿ ನಿಮ್ಮ ಸಹಿ ಹಾಕಿ ಡೇಟ್, ದಿನಾಂಕ, ಯಾವ ದಿನಾಂಕಕ್ಕೆ ನೀವು ಕೊಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಈ 29ನೇ ತಾರೀಕು ಒಳಗಾಗಿ 29/7 ಆ ಡೇಟ್ ಒಳಗೆ ಕೊಡ್ಬೇಕು ನೀವು. ಸೊ ಆ ಕಾರಣಕ್ಕೆ ಇಲ್ಲಿ ಸಹಿ, ನಿಮ್ಮ ಸಹಿ ಕಂಪಲ್ಸರಿ ಇದೆ. ಅಥವಾ ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ಣತಮ್ಮರು, ನಿಮ್ಮ ತಂದೆ ತಾಯಿ ಯಾರಾದರೂ ಮಾಡ್ಬೋದು, ನೀವು ಊರಲ್ಲಿ ಇಲ್ಲ ಅಂದ್ರೆ. ಇದು ಸೆಲ್ಫ್ ಮ್ಯಾಪಿಂಗ್, ಇಷ್ಟು ಮಾಡಿದ್ರೆ ಆಗೋಯ್ತು. ಇದು ಎಲ್ಲ ಒಂದು ಸ್ವಲ್ಪ ನಿಮ್ಮ ಮುಂದೆ ಇತ್ತಂದ್ರೆ 2 ನಿಮಿಷದಲ್ಲಿ ಇದು ಮುಗಿದು ಹೋಗುತ್ತೆ. 2002ರಲ್ಲಿ ಇವ್ರದ್ದಿಲ್ಲ. ಇನ್ನೊಂದು ವಿಷಯ, 2002ರಲ್ಲಿ ಇವ್ರದ್ದು ಇಲ್ಲ. ಅಂಥವ್ರದ್ದು ಏನು ಮಾಡ್ಬೇಕಪ್ಪ, ಅಂಥವ್ರದ್ದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ತಪ್ತಾ ಇದ್ದಾರೆ ಕೆಲವೊಬ್ರು. ಇದು ಎಲೆಕ್ಷನ್ ಕಮಿಷನ್ ತಪ್ಪೋ, ಏನು ಜನರ ತಪ್ಪೋ, ಅಥವಾ ತಿಳಿಲಾರ್ದ ನಮ್ದು ತಪ್ಪೋ ಗೊತ್ತಾಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮೊನ್ನೆ ಸ್ಪಷ್ಟನೆ ಕೊಟ್ಟಿದೆ. ಅದು ಕೂಡ ಬಹಳ ಈಸಿ ಆಗಿದೆ, ನೀವು ನೋಡ್ಬೋದು. 2002ರಲ್ಲಿ ಇವರ ಯಾರ್ದು ವೋಟರ್ ಕಾರ್ಡ್ ಇರಲಿಲ್ಲ, ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ, ಅಂಥವರು ಇದನ್ನು ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಇರದೇ ಇರುವ ಮತದಾರರು ತುಂಬಬೇಕಾಗಿದ್ದು. ಅವ್ರದ್ದು ಕೂಡ ಇಲ್ಲಿ ಡಿಟೇಲ್ ಮುಂದೆ ಬಂದಿರುತ್ತೆ. ಫೋಟೋ ಹಳೇದಿತ್ತಂದ್ರೆ ಹೊಸದ ನೀವು ಫೋಟೋ ಹಾಕೋಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ಅವರ ಹೆಸರು ಯಾರ್ದು, ಇವರ ಸಂಬಂಧಿಕರ ಹೆಸರು, ಇವ್ರದ್ದು ಇವ್ರೇನ್ ಪ್ರಿಂಟ್ ಆಗಿರ್ತಾರೆ ಮೇಲೆ, ಇವರ ಸಂಬಂಧಿಕರ ಹೆಸರು, ತಂದೆ ತಾಯಿ ಅಜ್ಜ ಆಯಿ ಮುತ್ಯ, ಇವ್ರದ್ದು ಹೆಸರು. ಅಯ್ಯೂಬ್ ಕೋಲಾರ್, ಇವ್ರದ್ದು ಎಪಿಕ್ ಸಂಖ್ಯೆ ಇದ್ರೆ ಲಭ್ಯವಿದ್ರೆ ಹಾಕೋದು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೋದು. ಸಂಬಂಧಿಕರ ಹೆಸರು, ಇವ್ರ ಸಂಬಂಧಿಕರಲ್ಲ. ಈ ಅಯ್ಯೂಬ್ ಏನ್ ಇವ್ರ ತಂದೆ ಇದ್ದಾರೆ, ಇವ್ರ ತಂದೆ ಯಾರು, ಇವ್ರ ಹೆಸರು ಅಬ್ದುಲ್ ರಜಾಕ್ ಕೋಲಾರ್ ಅಂತಿದ್ದಾರೆ. ಇವ್ರ ಮೇಲಿನವರು. ಇವರ ತಂದೆ ಹೆಸರು ಅಯ್ಯೂಬ್ ಕೋಲಾರ್. ಇವರ
ಲಭ್ಯವಿರುವಂತ ಒಂದು ವೋಟರ್ ಐ ಡಿ ಇದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಬಿಡಬಹುದು. ಸೊ ಆ ಕಾರಣಕ್ಕಾಗಿ ಇವರ ತಂದೆ ಹೆಸರು ರಜಾಕ್ ಸಾಬ್ ನಾನು ಹಾಕಿದ್ದೀನಿ. ಈಗ ನಾವು ಇಲ್ಲಿ ಸಂಬಂಧ ಅಂತ ಬರ್ತದೆ, ಸಂಬಂಧ ಅಂತ ಬಹಳಷ್ಟು ಜನರ ಕನ್ಫ್ಯೂಸ್ ಆಗುವಂತಹ ವಿಷಯ ಇದು. ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ವಿಷಯವಾಗಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇವರಿಗೆ ಇವ್ರ ಸಂಬಂಧ ಬರಿಬೇಕು ಅಥವಾ ಇವರಿಗೆ ಇವ್ರ ಸಂಬಂಧ ಬರಿಬೇಕು, ಈ ಮೇಲೇನ್ ಡಿಟೇಲ್ ಇರ್ತದೆ, ಇವ್ರಿಗೆ ಇವ್ರ ಸಂಬಂಧ ಬರಿಬೇಕಂತೇಳಿ ಕನ್ಫ್ಯೂಸ್ ಆಗಿದೆ. ಇದನ್ನ ತಾವು ಗಮನವಿಟ್ಟು ಕೇಳಬೇಕು. ಅಯ್ಯೂಬ್ ಅವರಿಗೆ ರಜಾಕ್ ಅವರು ಏನ್ ಸಂಬಂಧ ಆಗ್ಬೇಕು ಅಂತಂದ್ರೆ ತಂದೆ, ಅಯ್ಯೂಬ್ ಅವ್ರ ತಂದೆ ರಜಾಕ್, ಇಲ್ಲಿ ತಂದೆ ಅಂತ ಬರಬೇಕು. ಇದು ಸಿಂಪಲ್ ಆಗಿ ಹೇಳ್ತೀನಿ. 2002ರಲ್ಲಿ ನಿಮ್ಮ ಬೂತ್ ಅಲ್ಲಿ ಬರ್ತದಲ್ಲ, ಅದರಲ್ಲಿ ಏನ್ ಸಂಬಂಧ ಇರ್ತದ ಅದೇ ಬರದ್ ಬಿಡ್ರಿ ಅಷ್ಟೇ. ಆಮೇಲೆ ಜಿಲ್ಲೆ, ರಾಜ್ಯ, ಆಮೇಲೆ ವಿಧಾನಸಭೆ ಹೆಸರು, ಬಿಜಾಪುರ ಸಿಟಿ ನಗರ, ಆಮೇಲೆ ಅಸೆಂಬ್ಲಿ ಸಂಖ್ಯೆ ಇಲ್ಲೂ ಕೂಡ ಅದೇ ಬರ್ತದೆ 221 221. ಅವರ ಪಾರ್ಟ್ ಸಂಖ್ಯೆ, ಭಾಗದ ಸಂಖ್ಯೆ, ಆಮೇಲೆ ಸೀರಿಯಲ್ ನಂಬರ್, ಯಾರ್ದು ಅಯ್ಯೂಬ್ ಅವರದು ಸೀರಿಯಲ್ ನಂಬರ್ ಇದಾಯ್ತಾ. ಆಮೇಲೆ ಇದು ಕೂಡ ಕಳೆದ ಇದರಲ್ಲಿ ಹೇಳ್ದಂಗೆ ಇವರ ಡೇಟ್ ಆಫ್ ಬರ್ತ್, ಇವರ ಡೇಟ್ ಆಫ್ ಬರ್ತ್ ಬರಿಬೇಕು. ಆಮೇಲೆ ಆಧಾರ್ ಕಾರ್ಡ್ ಸಂಖ್ಯೆ, ಈ ಹೆಸರಿಗೆ, ಈ ಮೇಲೆ ಬರುವಂತ ಹೆಸರಿಗೆ, ಇವರ ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರಿಗೆ ಸರಿಯಾಗಿತ್ತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಐಚ್ಛಿಕ ಇದೆ, ಸುಮ್ಮನೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಕೊಂಡು ಮತ್ತೊಮ್ಮೆ ನೋಟಿಸ್ ಬಂದು ನಿಮ್ಮ ಹೆಸರು ಕರೆಕ್ಷನ್ಗೆ ಅಂತೇಳಿ ಹಾಕೋದು ಬೇಡ. ಎರಡು ಹೆಸರು ಸರಿಯಾಗಿದ್ರೆ ಇದು ತುಂಬಿ, ಕನ್ನಡದಲ್ಲಿ ತುಂಬಿದ್ರೆ ಒಳ್ಳೇದು. ಯಾಕಂದ್ರೆ ಇಂಗ್ಲಿಷ್ನಲ್ಲಿ 90% ನಮ್ಮ ಅಲ್ಪಸಂಖ್ಯಾತರದ್ದು ಹಾಗೂ ನಮ್ಮ ಕರ್ನಾಟಕದ ಹೆಸರು ಅವರು ಟ್ರಾನ್ಸ್ಲೇಟ್ ಡೈರೆಕ್ಟ್ ಹಾಕಿರ್ತಾರೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಾಕಷ್ಟು ಆಗಿವೆ. ಪ್ರತಿ 3ರಲ್ಲಿ ಇಬ್ಬರದು ಅಥವಾ ಒಬ್ಬರದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಿದ್ದೇ ಇದೆ. ಸೊ ಆ ಕಾರಣಕ್ಕಾಗಿ ಅದನ್ನು ಬಿಟ್ಟು ಬಿಡಿ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್, ಇದನ್ನು ನಿಮಗೆ ಬೇಕಂದ್ರೆ ತುಂಬಿ, ಸರಿಯಾಗಿತ್ತಂದ್ರೆ ಸ್ಪೆಲ್ಲಿಂಗ್ ಇದಕ್ಕೆ ಮ್ಯಾಚ್ ಆಗ್ತಾ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ಬಿಟ್ಟು ಬಿಡಿ. ಪೋಷಕರ ಹೆಸರು, ತಂದೆ ಹೆಸರು, ತಂದೆಯ ಪೋಷಕರ ಎಪಿಕ್ ಸಂಖ್ಯೆ, ಅದೇ ವೋಟರ್ ಐ ಡಿ ಸಂಖ್ಯೆ ಇದ್ರೆ ಹಾಕಿ. ಆಮೇಲೆ ತಾಯಿ ಹೆಸರು, ಅವ್ರದ್ದು ಎಪಿಕ್ ಸಂಖ್ಯೆ, ವೋಟರ್ ಐ ಡಿ ಕಾರ್ಡ್ ಸಂಖ್ಯೆ ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಇವರ ಪತ್ನಿಯ ಹೆಸರು, ಮದುವೆ ಆಗಿದ್ರೆ ಇವರ ಪತ್ನಿ, ಇಲ್ಲ ಅಂದ್ರೆ ಇದನ್ನು ಡ್ಯಾಶ್ ಹೊಡೆದು ಬಿಟ್ಟು ಬಿಡಿ. ಇಲ್ಲಿ ಏನ್ ಬರ್ತದೆ, ಸಂಗಾತಿಯ ಹೆಸರು, ಸಂಗಾತಿಯ ಎಪಿಕ್ ಸಂಖ್ಯೆ, ಇದು ಇದ್ರೆ ಹಾಕಿ, ಇಲ್ಲಾಂದ್ರೆ ಡ್ಯಾಶ್ ಬಿಟ್ಟು ಬಿಡಿ, ಪರವಾಗಿಲ್ಲ. ಆಮೇಲೆ ಇಲ್ಲಿ ಸಹಿ ಮಾಡುವುದು ಮಾತ್ರ ಮರಿಬೇಡಿ, ಇದನ್ನು ಕೂಡ ದಿನಾಂಕ ಮಾತ್ರ ಹಾಕಬೇಕು. ಅದರ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಈಗ ಒಂದು ಹೇಳ್ತಾ ಇದ್ದೀನಿ. ಇದು ಸೆಲ್ಫ್ ಮ್ಯಾಪಿಂಗ್ ಆಯ್ತು, ಮತ್ತೆ ಪ್ರೋಜನಿ ಮ್ಯಾಪಿಂಗ್ 2002ರಲ್ಲಿ ಇರದೇ ಇರುವಂತಹ ಪ್ರೋಜನಿ ಮ್ಯಾಪಿಂಗ್. ಇದ ಒಂದು ವಿಷಯ ಬಹಳ ಗಂಭೀರವಾದಂತಹ ವಿಷಯ, ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ 2002ರಲ್ಲಿಯೂ ಕೂಡ ಇಲ್ಲ. ಅವರು ಇಲ್ಲಿಯ ನಿವಾಸಿಗಳೇ ಇದ್ದಾರೆ, ಅವ್ರ ದಾಖಲೆಗಳಿದ್ದಾವೆ, ಶಾಲಿ ಕಲ್ತಿದ್ದಾರೆ, ಅವರ ಪೂರ್ವಜರು ಇಲ್ಲೇ ಶಾಲಿ ಕಲ್ತಿದ್ದಾರೆ, ಅವರ ಪೂರ್ವಜರ ದಾಖಲೆಗಳು ಇಲ್ಲೇ ಇದ್ದಾವೆ. ಸೊ ಅಂಥವ್ರು ಈ ಸಂದರ್ಭದಲ್ಲಿ ಎರಡೂ ಇಲ್ಲ, 2002ರಲ್ಲೂ ಸಿಗ್ತಾ ಇಲ್ಲ, ಅವ್ರ ತಂದೆ ತಾಯಿದು ಇಲ್ಲ. ಅಂಥವ್ರು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅವರು ನಿಮ್ಮ ರಹವಾಸಿ, ಖಾಯಂ ರಹವಾಸಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆನ್ಲೈನ್ನಲ್ಲಿ ತುಂಬಿದರೆ ತಹಸೀಲ್ದಾರ್ ಅವರು ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ದಾರೆ. ಅಂಥವರು ಇದನ್ನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್
ಇದು ತಕ್ಕೊಳ್ಬೇಕು. ಕಾಯಂ ರಹವಾಸಿ ಸರ್ಟಿಫಿಕೇಟ್ ನಿಮಗೆ ಲಭ್ಯವಿದೆ ಅಂತದ್ದು ಹಚ್ಚಿ ಕೊಟ್ಟು ಬಿಟ್ರೆ ನಿಮ್ಮದು ಈ SIR ನಲ್ಲಿ ಲಿಸ್ಟ್ ನಲ್ಲಿ ನಿಮ್ಮ ಮತದಾರರ ಲಿಸ್ಟ್ ಕರಡು ಪ್ರತಿಯಲ್ಲಿ ಬಂದು ಬಿಡುತ್ತೆ. ಕರಡು ಪ್ರತಿಯಲ್ಲಿ ಬರುತ್ತೆ. ಇಲ್ಲಾಂದ್ರೆ ಇದರಲ್ಲಿ ಹಾಕ್ಲಿಲ್ಲ ಅಂದ್ರೆ ಕರಡು ಪ್ರತಿಯಲ್ಲಿ ಬರಲ್ಲ. ಮುಂದೆ ನೀವು ಎಲ್ಲ ಮತ್ತೆ ಇಲ್ಲಿ ಬಂದಿದೆ ನೋಡಿ, 1985 ದಾಖಲೆ ಕೊಡಬೇಕು, 1986, 84, 87 ಮತ್ತು ಅದಕ್ಕಿಂತ ಮೊದಲ ಏನಿದ್ದು ದಾಖಲೆ ಅದು ಕೊಡಬೇಕು, ಇದು ಕೊಡಬೇಕು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆಗ್ಬೇಕಂದ್ರೆ ಮತ್ತೆ ನೀವು 3 ವರ್ಷ ಕಾಯಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಇದನ್ನು ಬಹಳ ಗಂಭೀರವಾಗಿ ಮಿನಿಮಮ್ ದಾಖಲೆಗಳನ್ನು ಮಿನಿಮಮ್ ತುಂಬುವಂತಹ ಎಲ್ಲ ಏನಂತಾರದ ಕಾಲಮ್ಗಳು ತುಂಬಿ ಸೈನ್ ಮಾಡಿ ಕೊಟ್ಬಿಡಿ. ಯಾವುದೇ ತರಹದ ಗೊಂದಲ ಬೇಡ. ಮೊದಲು ನೀವು ಫಾರಂ ಕೊಡಿ, ಅಲ್ಲಿ ನಿಮ್ಗೆ ನೋಟಿಸ್ ಆದ್ರೂ ಬರಲಿ. ತಪ್ಪಾಗಿದ್ದರೆ, ಯಾರ್ದು ತಪ್ಪಾಗಿದ್ರೆ ನಿಮ್ದು 2002 ದಾಖಲೆ ಸಿಗದೇ ಇರುವಂತ ಇದರಲ್ಲಿ ಇದು ಹಚ್ಚಿ ಕೊಟ್ಟು ಬಿಡಿ. ಯಾವುದು ಇದು ನಿಮ್ದು 2002ರಲ್ಲೂ ಇಲ್ಲ, ಮತ್ತೆ ನಿಮ್ಮ ಸಂಬಂಧಿಕರದು ಇಲ್ಲ. ಇದಷ್ಟೇ ಹಾಕಿ ಕೊಡಿ, ಇದಷ್ಟೇ ಹಾಕಿ ಕೊಡಿ. ಏನು ಸಿಗದೆ ಇದ್ದ ಪಕ್ಷದಲ್ಲಿ ಕೊನೆದಿದು ಲಾಸ್ಟ್ ಇಲ್ಲಿಗೆ ಬರ್ತದಲ್ಲ, ಕುತ್ತಿಗೆ ಬರ್ತದಲ್ಲ, ಏನೂ ಇಲ್ಲಪ್ಪ, ಎಲ್ಲ ಹುಡುಕಾಡಿದೆ, ಏನೂ ಇಲ್ಲ ಅಂದ್ರೆ ಇಷ್ಟು ತುಂಬಿ ನಿಮ್ಮ ಸಹಿ ದಿನಾಂಕ ಹಾಕಿ ಅವ್ರಿಗೆ ಕೊಟ್ಟು ಬಿಟ್ರೆ ಅದು ಬರುತ್ತೆ, ನೋಟಿಸ್ ಬರುತ್ತೆ. ಆವಾಗ ನೀವು ತಹಸೀಲ್ದಾರ್ ಆಫೀಸ್ದಿಂದ ಪಡೆದಂತ ಕಾಯಂ ರಹವಾಸಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಅದು ಹಾಕಿಬಿಟ್ರೆ ನಿಮ್ದು ಮತದಾರರ ಲಿಸ್ಟ್ ನಲ್ಲಿ ಬಂದು ಬಿಡುತ್ತೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಈಗ ಕೇಳಬಹುದು. ಸಂಬಂಧ ಈ ಏನು ಅಜ್ಜಿಗೆ ಮತ್ತು ಇಲ್ಲಿ ಅವ್ರ ಸಂಬಂಧಿಕರು ಗಂಡ ಅವ್ರ ಸಂಬಂಧ ಬರಿಬೇಕು. ನೀವು ಇವ್ರಿಗೆ ಸಂಬಂಧ ಕಲ್ಪಿಸಕ್ಕೆ ಹೋಗ್ಬೇಡಿ, ಅದು ತಪ್ಪು. 2000 ಇದೇನ್ ಪ್ರೋಜನಿ ಒಳಗಿದೆ ಒಂದು ಲೈನ್ ಅಲ್ಲಿ ಬರ್ತದೆ ಇಲ್ಲಿ 2002ರದ್ದು. ಅದರಲ್ಲಿ ಗಂಡ ಇದ್ರೆ ಗಂಡ, ಹೆಂಡತಿ ಇದ್ರೆ ಹೆಂಡತಿ, ಅದರಲ್ಲಿ ಇರೋದು ತುಂಬಬೇಕು. ನೀವು ಇವ್ರಿಗೆ ಸಂಬಂಧ ಹಚ್ಚಕ್ ಹೋಗ್ಬೇಡ್ರಿ, ಅದು ತಪ್ಪಾಗತ್ತದ. ಇದು ಕ್ಲಿಯರ್. ಮತ್ತೇನಾದ್ರೂ ನಿಮಗೆ ಡೌಟ್ ಇದ್ರ ಈಗ ಕೇಳ್ರಿ, ನಾನು ಕ್ಲಿಯರ್ ಮಾಡ್ತೀನಿ. ಇದು ಈಸಿ ಪ್ರೋಸೆಸ್ ಇದೆ, ಇದ್ರ ಜೋಡಿ ಏನು ದಾಖಲೆ ಹಚ್ಚುವ ಅವಶ್ಯಕತೆ ಇಲ್ಲ. ಹೌದು, ನಮ್ಮ ಬಿಜಾಪುರ ನಗರದ ಮತದಾರ ಎನ್ರೋಲ್ ಮಾಡ್ತಾರಲ್ಲ, ಮತದಾರ ಆಯುಕ್ತರಾದ ನಮ್ಮ ಕಾರ್ಪೊರೇಷನ್ ಆಯುಕ್ತರು ಅವರೇ ಟ್ರೈನಿಂಗ್ ತಗೊಂಡು ಅವರೇ ಸಂಪೂರ್ಣವಾಗಿ ವಿವರ ತಿಳಿಸಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮೆಲ್ಲರ BLAಗಳಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ, ಮತ್ತೊಮ್ಮೆ ಟ್ರೈನಿಂಗ್ ಮಾಡ್ತೇವೆ. ಇದು ಸಂಬಂಧದ ಪ್ರಾಬ್ಲಮ್ ಬರ್ತಾ ಇತ್ತು. 2000 ಜನ ತಪ್ಪು ತುಂಬಿದ್ದಾರೆ, 3000 ಜನ ತಪ್ಪು ತುಂಬಿದ್ದಾರೆ. ಯಾರ್ಯಾರು ತಪ್ಪು ತುಂಬಿದ್ದಾರೆ ಮತ್ತೊಮ್ಮೆ ಅವಕಾಶ ಇದೆ. ಅದು ತಪ್ಪು ತುಂಬಿದ್ರು ಕೂಡ ಇದು ಬಂದ್ರೆ ಇದು ಸ್ಕ್ಯಾನ್ ಮಾಡ್ತಾರೆ. BLO ಅವರು, ಬ್ಲಾಕ್ ಲೆವೆಲ್ ಆಫೀಸರ್ ಅವರು, ಅಲ್ಲಿ ಬಂದು ಬಿಡುತ್ತೆ. ಅವ್ರು ತಿದ್ದುಕೋತಾರೆ. ತಿದ್ದುಕೊಳ್ಳದೆ ಇದ್ದರೆ ಕೆಲವೊಬ್ರು BLOಗಳು ಒಂದು ಸ್ವಲ್ಪ ಸ್ಲೋ ಇದ್ದಾರೆ, ಅವ್ರಿಗೆ ತಿಳಿದೇ ಇದ್ದಾರೆ, ಅವರು ಅಂಥವ್ರು ಮಾತ್ರ ಇದನ್ನು ಉಳಿಸ್ತಾರೆ. ಉಳಿದಿದ್ದ 90%, 95% BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಬ್ಲೇಮ್ ಮಾಡೋದು ನಮ್ಮ ಸಮಂಜಸ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾಂಗ್ರೆಸ್ BLAಗೆ ಮತ್ತು ನಮ್ಮ ಕೆಲವೊಬ್ರು ಸ್ವಯಂ ಸೇವಕರು ಬಂದಿದ್ದಾರೆ. ಸ್ವಯಂ ಸೇವಕರು ಹೋಗಿ ಯಾವ ಜನರಿಗೆ ಬರಂಗಿಲ್ಲ ತುಂಬಕ್ಕ ಅವ್ರಿಗೆ ತುಂಬಲಿಕ್ಕೆ ಇವ್ರಿಗೆ ಹೆಲ್ಪಿಂಗ್ ಆಗಿ ಅಲ್ಲಿ ಕೊಡ್ತಾ ಇದ್ದೀವಿ ನಾವು ಟೇಬಲ್ ಹಾಕಿ. ಇದು ಅಬ್ದುಲ್ ಹಮೀದ್ ಮುಷರಿಫ್ ಅವರ ನೇತೃತ್ವದಲ್ಲಿ ಅವ್ರ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಎಲ್ಲಾ ಕಡೆ BLAಗಳನ್ನು ಹಾಕಿದ್ದೇವೆ. BLAಗಳು ಮನೆಗೆ ಹೋಗಿ ತಂದು ಕೊಡ್ತಾ ಇದ್ದಾರೆ, ತಿರ್ಗಾ ತುಂಬಿ ಕೊಡ್ತಾ ಇದ್ದಾರೆ. ಈಗ 12ನೇ ತಾರೀಕುವರೆಗೆ ಮೊದಲು 100% ನಾವು ಫಾರ್ಮ್ಗಳು ಪ್ರೋಜನಿ ಏನು ಎನ್ಯುಮರೇಷನ್ ಫಾರ್ಮ್ಗಳು ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಮೊದಲು ಹೀಗೆ ತುಂಬ್ಕೋತ್ ಕೂತ್ರೆ ಅದು ಮುಟ್ಟುವುದಿಲ್ಲ. ಯಾರ್ಯಾರು ಮಿನಿಮಮ್ ಕನ್ನಡ ಜ್ಞಾನ ಇರೋರು ತುಂಬುವಂತ ಫಾರ್ಮ್ ಇದು. ಇದರ ಜೊತೆಯಲ್ಲಿ ನೀವು ಇನ್ಕಮ್ ಕಾಸ್ಟ್, ರಹವಾಸಿ, ನಿಮ್ ಜನ್ಮ ದಾಖಲೆ ಏನು ಹಚ್ಚುದಿಲ್ಲ. ಒಂದು ಸಿಂಪಲ್ ಇಷ್ಟು ತುಂಬಲಾಕ್ ಬರಂಗಿಲ್ಲ. ಸುಮ್ಮನೆ ಅದಕ್ಕೆ ಏನದು ಗುಡ್ಡ ಮಾಡಿ ಇಟ್ಟಿದ್ದಾರೆ. ಇದೇನು ಇಲ್ಲ, ಸಿಂಪಲ್ ಫಾರ್ಮ್ ಇದೆ. ಏನ್ ದೊಡ್ಡ ಏನು IAS ಫಾರ್ಮ್ ತುಂಬುದಿಲ್ಲ, ಏನಿಲ್ಲ.
ಈ ಸಣ್ಣ ಫಾರ್ಮ್ ಇದೆ, ಅದಕ್ಕೆ ಭಾರಿ ಹೇಳಿ 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 ಅದನ್ನ ಗುಡ್ಡ ಮಾಡಿ ಜನ ಹಂಚ್ತಾ ಇದಾರೆ. ಫಾರ್ಮ್ ತಪ್ಪಾದ್ರೆ ನಾವು ಬಾಂಗ್ಲಾದೇಶಿಗೆ ಹೋಗ್ತೀವಿ, ಏನು ಶ್ರೀಲಂಕಾಕ್ಕೆ ಹೋಗ್ತೀವಿ, ಎಲ್ಲಿ ಹೋಗ್ತೀರಿ? ಇಲ್ಲಿ ಬಿಜಾಪುರದವ್ರು ಬಿಜಾಪುರ ಒಳಗೆ ಇರ್ತೀರಿ. ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಕಾಯಂ ಪ್ರವಾಸಿ ಪತ್ರ ಕೊಡ್ತಾ ಇದೆ, ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ, ನೀವು ಬಿಜಾಪುರದವರೇ ಬಿಜಾಪುರ ಒಳಗೆ ಇರ್ತೀರಿ. ಇದೇನು ಅಂತ ಗೊಂದಲ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸರಿಯಾಗಿ ಒಂದು ಜೆರಾಕ್ಸ್ ಮೇಲೆ ಮೊದಲು ಸ್ಕೆಚ್ ಪೆನ್ಲಿಂದ ಇದು ಸಿಸ್ಪೆನ್ದಿಂದ ತುಂಬಿ ಆಮೇಲೆ ಒಂದು ಕನ್ಫರ್ಮ್ ಮಾಡ್ಕೊಡ್ರಿ. ಎಲ್ಲರೂ ಸುಶಿಕ್ತರಿದ್ದಾರೆ, ಮಿನಿಮಮ್ 8ನೇ 10ನೇ ಎಲ್ಲರೂ ಕಲ್ತಿದ್ದೀರಿ, ನೀವು ತುಂಬಬಹುದು. ಈಗೇನು ಈ 2008, 2009 ಏನು ಬಂದಾರೆ ಇಂಗ್ಲೀಷ್ ಕಲ್ತಾರ ಮಕ್ಕಳು, ಅವ್ರು ಕನ್ನಡ ಜ್ಞಾನ ಇಲ್ಲ, ಅಂಥವ್ರು ಒಂದು ಸ್ವಲ್ಪ ಗೊಂದಲ ಆಗ್ಬೋದು. ಅವ್ರು ತುಂಬಲಿಕ್ಕೆ ನಮ್ಮ ಸ್ವಯಂ ಸೇವಕರು, ನಮ್ಮ BLAಗಳು, ನಮ್ಮ ಲೀಡರ್ಗಳು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ತುಂಬಲಿಕ್ಕೆ ಸ್ಟಾರ್ಟ್ ಆಗಿದೆ. 15ನೇ ತಾರೀಕಿನಿಂದ ಅಂತೂ ಎಲ್ಲ ಪ್ರತಿಯೊಂದು ಬೂತ್ನಲ್ಲಿಯೂ ನಿಮಗೆ BLAಗಳೇ BLOಗಳು ಅವರು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ತಪ್ಪು ತುಂಬ್ತೀರಿ, ನಾನು ಯಾರ ಜೊತೆಯಲ್ಲಿ ನಿಮಗೆ ಮ್ಯಾಪಿಂಗ್ ಆಗಿದೆ ಅವ್ರದ್ದು ಹೆಸರು ನಾನೇ ತುಂಬಿಕೊಡ್ತೀನಿ ಅಂತ ಅವರೇ ತುಂಬಿಕೊಡ್ತಾ ಇದ್ದಾರೆ. ಗೊಂದಲ ಬೇಡ, ಒಬ್ರಿಬ್ರು ಮಾಡ್ತಾರೆ, ಒಬ್ರಿಬ್ರು ಮಾಡಿರ್ತಾರೆ, ಅದನ್ನೇ ದೊಡ್ಡದಾಗಿ ತೋರಿಸಿ ಎಲ್ಲ ಕಡೆ ಗೊಂದಲ ಉಂಟು ಮಾಡೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ. ಇಂಗ್ಲಿಷ್ ಒಳಗೆ ತುಂಬಬಹುದು, ಆದರೆ ಇಂಗ್ಲಿಷ್ನಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವಂತ ಸಂಭಾವನೆ ಜಾಸ್ತಿ ಇದೆ. ಇಂಗ್ಲಿಷ್ಗೆ ಕನ್ನಡಗೆ ಸಾಮ್ಯತೆ ಬಹಳ ಕಡಿಮೆ. ಇದಕ್ಕೆ ಒತ್ತಕ್ಷರ ಇರ್ತದೆ, ಇದಕ್ಕೆ ಸಿಂಗಲ್ ಲೆಟರ್ ಇರುತ್ತೆ, ಅಲ್ಲಿ ಬೇರೆ ಇರ್ತದೆ, BU BU BW ಬು. ಅವಾಗ ಒಂದು ಅಕ್ಷರ ಸಲುವಾಗಿ ನೀವು ತಿರುಗಾಡ್ತೀರಿ. ಅದಕ್ಕಾಗಿ ಕನ್ನಡದಲ್ಲಿದೆ ಅಚ್ಚು ಕನ್ನಡ, ಕರ್ನಾಟಕ, ಕನ್ನಡ ಭಾಷೆ, ನಮ್ಮ ರಾಜ್ಯ ಭಾಷೆ, ನಮ್ಮ ಭಾಷೆ. ನಾವು ಇದನ್ನ ಕನ್ನಡದಲ್ಲೇ ತುಂಬಿದ್ರೆ ಬಹಳ ಒಳ್ಳೆಯದು. ಈಗ 2002 ಮತದಾರರ ಹೆಸರು ಅಯ್ಯೂಬ್ ಕೋಲಾರ್, ಮತದಾರ ಭಾವಚಿತ್ರ ಗುರುತಿನ ಚೀಟಿ. ಇದು 2002 ಇಲ್ಲೇ ಮತದಾರ ಹೆಸರು ಅಯ್ಯೂಬ್ ಕೋಲಾರ್ ಅಂತ ಬರಿಬೇಕು. ಸಂಬಂಧಿಕ ಹೆಸರು ರಜಾಕ್ ಸಾಬ್, ಅವ್ರ ತಂದೆ ಹೆಸರು. ಸಂಬಂಧಿಕ ಹೆಸರು ತಂದೆ, ಜಿಲ್ಲಾ ಬಿಜಾಪುರ, ಕರ್ನಾಟಕ. ವಿಧಾನಸಭಾ ಕ್ಷೇತ್ರ ಹೆಸರು ಬಿಜಾಪುರ ಸಿಟಿ. ವಿಧಾನಸಭೆ ಕ್ಷೇತ್ರದ ಸಂಖ್ಯೆ ಹೆಸರು 221. ಜನ್ಮದಿನ ತಾರೀಕು, ಆಧಾರ್ ಕಾರ್ಡ್ ಸಂಖ್ಯೆ ಇದ್ರೆ ಬರೀರಿ, ಬೇಡರಿ. ಮೊಬೈಲ್ ಸಂಖ್ಯೆ ಬರಿಬೇಕು. ತಂದೆ ಪೋಷಕರ ಹೆಸರು, ತಂದೆ ಪೋಷಕರು, ಮತದಾರ ಭಾವಚಿತ್ರ ಗುರುತಿನ ಚೀಟಿ ಫೋಟೋ ಹಚ್ಚಬೇಕು ತೆಗೆದ. ತಾಯಿ ಹೆಸರು ಬರಿಬೇಕೆ. ತಾಯಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ, ತಾಯಿ ಇದ್ರ ತಾಯಿ, ತಂದೆ ಇದ್ರ ತಂದೆ. ಸಂಗಾತಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ, ಪರ್ವೀನ್ ಬಾನು ಅವ್ರ ಮನೆಯವರು. ಇಟ್ಟು ಬರೆದ್ರ ಮುಗೀತು. ಇದು ಖಾಲಿನೇ ಬಿಡೋದು. ಯೋಜನೆ 2002 ಬರ್ಲಿಕ್ಕಂದ್ರೆ ಇಲ್ಲಿ ಬರೋದು ಇಷ್ಟಕ್ಕೆ ನೀವು ಎಲ್ಲರೂ ಕೂಡಿ ನೀವು ಮಾಡ್ತೀರಿ. ನೀವು ಎಲ್ಲರೂ ಕೂಡಿ ಮನೆಗೆ ಹೋಗ್ರಿ. ಈಗ ನಿಮ್ಗೆ ಒಂದೊಂದು ಬೂತ್ 2 ಬೂತ್ ಕೊಡ್ತೀವಿ ನಾವು. ಯಾವ ಹೊಣ್ಯಾಗ ಎಲ್ಲ ಕಡೆಯಿಂದ ಬರ್ಕೋತ ಬಂದುಬಿಡ್ರಿ. ಒಂದು ವಾರ್ಡ್ದೊಳಗೆ 12 ಅದಾವೆ, 8 ಅದಾವೆ, 10 ಬೂತ್ ಅದಾವೆ, ಹಂಗೆ ಕೊಡ್ತೀವಿ. ನೀವು ಒಂದು 20-25 ಮಂದಿ ಬಂದಿರಿ, 2-5 ಬೂತ್ ನಿಮ್ಗೆ ಕೊಡ್ತೀವಿ. ನೀವು ಎಲ್ಲರೂ ಕೂಡಿ ಕೆಲಸ ಮಾಡಿ. ಭಾಳ ಸಿಂಪಲ್ ಅದ, ಅಷ್ಟಕ್ಕೆ ಗಾಬರಿ ಆಗಿ ಇದು ಮಾಡ್ಕೋಬೇಡ್ರಿ. ಥೋಡೆ ಮಂದಿ ಬರೋದು ಕೊಟ್ಟ ಅದನ್ನು ಸಿದ್ಧ ಮಾಡು. ಈಗ ಮತ್ತೊಂದು ವಿಷಯ, नहीं जहाँ है वहाँ भरने का, तुम्हारा पहले कहाँ का है वहाँ का, अभी का कहाँ है वहाँ, बाद में वो 100 SIR होने के बाद में तुम्हें चेंज कर लो, यहाँ का वहाँ का यहाँ. ಈಗ ಬಹಳ ಇಂಪಾರ್ಟೆಂಟ್ ವಿಷಯ, 2026 ಮತದಾರರ ಪಟ್ಟಿಯಲ್ಲಿ ಹೊಸ ಮತದಾರರ ಸೇರ್ಪಡೆ ಕೂಡ ಪ್ರಾರಂಭ ಇದೆ. ನವೆಂಬರ್ ತಿಂಗಳ 11ನೇ ತಾರೀಕುವರೆಗೆ ಯಾರು 18 ವರ್ಷ ಆಗೋರಿದ್ದಾರೆ, ಇನ್ನೂ 18 ವರ್ಷ ಆಗಿಲ್ಲ, 3-4 ತಿಂಗಳ 5 ತಿಂಗಳ ಕಡಿಮೆ ಇದೆ, ಅಂಥವರು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಹುದು. 18 ವರ್ಷ ಆಗದವ್ರಂತರೂ ನೇರವಾಗಿ ಇಲ್ಲಿ ಬರ್ರಿ, ಅಥವಾ ನೀವು ನಿಮ್ಮ BLO ಕಡೆನೆ ಫಾರ್ಮ್ ನಂಬರ್ 6 ತುಂಬಿ ಕೊಡ್ಬೋದು. ಇಲ್ಲ, ನಾನು ಕಮಿಷನರ್ ಅವರು
ಸರ್, ಈಗ ನಾನು ಕಮಿಷನರ್ ಅವರ ಹತ್ರ ನಿನ್ನೆ ಮಾತಾಡಿದ್ದೀನಿ. ಎಲ್ಲ ಹೊಸ ಮತದಾರರ ಸೇರ್ಪಡೆ ಕೂಡ ಸ್ಟಾರ್ಟ್ ಇದೆ. ಅವರು ಬಹಳ ಒತ್ತಡದಲ್ಲಿ ಇರುವುದರಿಂದ ಅವ್ರಿಗೆ ತುಂಬಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಇಲ್ಲಿ ನಾವು 5-6 ಕಂಪ್ಯೂಟರ್ ಇಟ್ಟಿದ್ದೀವಿ. ತುಂಬಿ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ನಾವೇ ಆನ್ಲೈನ್ ಆಗಿ ಅದನ್ನ ಅರ್ಜಿ ಹಾಕಿ ನಿಮಗೆ ಕೊಡ್ತೇವೆ.